ನಮಸ್ಕಾರ, ವೆಲ್ಕಮ್ ಟು ಟೈಮ್ ಟು ಟಾಕ್. ಕೊಡಗಲ್ಲಿ ತುಂಬ ಟ್ಯಾಲೆಂಟ್ ಇದೆ ಆ್ಯಂಡ್ ವಿ ಹ್ಯಾವ್ ವೆರಿ ವೆರಿ ಟ್ಯಾಲೆಂಟೆಡ್ ಯಂಗ್ ಪೀಪಲ್ ಇನ್ ದ ಡಿಸ್ಟ್ರಿಕ್ಟ್ ರೈಟ್ ನಾವು. ಆ ಥರನೇ ಒಂದು ಟ್ಯಾಲೆಂಟ್ನ ಇವತ್ತು ನಾವು ಮಾತಾಡಲಿಕ್ಕಿದ್ದೀವಿ. ಹೂಸ್ ರಿಟನ್ ಅ ಬುಕ್ ಕಾಲ್ಡ್ ದಿಸ್ ಈಸ್ ಹೌ ದೇ ಸಿ ಇಟ್. ಇಟ್ಸ್ ಆಲ್ ಅಬೌಟ್ ಹಾಸ್ಪಿಟಾಲಿಟಿ. ಇಲ್ಲಿರೋ ಟೂರಿಸಮ್ ಬಗ್ಗೆ ಮತ್ತು ಹೋಟೆಲ್ಸ್ ಬಗ್ಗೆ ಎಲ್ಲ ಬರ್ತಿದ್ದಾರೆ. ಇಟ್ಸ್ ಅನ್ ಎಕ್ಸಲೆಂಟ್ ಬುಕ್. ಐ ವುಡ್ ಲೈಕ್ ಟು ಇನ್ವೈಟ್ ಮಿಸ್ಟರ್ ಹರ್ಷಕ್ ಅಬೀಬ್. Arshak, thank you so much for coming to the show. My pleasure. Arshak is also professor in FMC College. Yes. Who is pursuing PhD ಮಾಡ್ತಾ ಇದ್ದೀರಾ, which is a very nice thing. Arshak, first of all, ಈ ಬುಕ್ ಬರೆಯೋಕ್ಕೆ what motivated you? What was inspiration? Okay, ಈ ಬುಕ್ ಬಗ್ಗೆ ನಾವು ಮಾತಾಡಬೇಕಂದ್ರೆ this goes behind ಅಂದರೆ around 7 years ago. ಓಕೆ, ಸೊ ದ ಆನ್ಲೈನ್ ಸಿಸ್ಟಮ್ ವಾಸ್ ಟ್ರೆಂಡಿಂಗ್. ಎಲ್ಲರೂ ಆನ್ಲೈನ್ ಆಗ ಸ್ಟಾರ್ಟ್ ಆಯಿತು, ಆನ್ಲೈನ್ ಬುಕ್ಕಿಂಗ್ ಸ್ಟಾರ್ಟ್ ಆಗಿತ್ತು, ಎಲ್ಲರೂ ಆನ್ಲೈನ್ ಹೋಟೆಲ್ ಬುಕ್ ಮಾಡಿ ಹೋಗ್ತಾಯಿದ್ರು. ಸೊ ಇವತ್ತು ನಾನೇನು ಮಾಡಿದೆ ಅಂದರೆ ಮೈ ಫ್ಯಾಮಿಲಿ ವಾಂಟೆಡ್ ಟು ಗೋ ಟು ನಾರ್ತ್ ಇಂಡಿಯಾ. ಸೊ ಏನು ಮಾಡಿದ್ರು, ನಾರ್ತ್ ಇಂಡಿಯಾದಲ್ಲಿ ಹೋಟೆಲ್ಸ್ ಬೇಕಾಗಿತ್ತು. ಸೊ ಇನ್ ಒನ್ ಪ್ಲೇಸ್ ನಾ ಏನು ಮಾಡಿದೆ ಅಂದರೆ ಫೋನಲ್ಲಿ ನೋಡಿದೆ, ಫೋಟೋಸ್ ತುಂಬ ಚೆನ್ನಾಗಿತ್ತು ಒಂದು ಹೋಟೆಲ್ದು. ಐ ಬುಕ್ಡ್ ಇಟ್ ಫಾರ್ ಮೈ ಫ್ಯಾಮಿಲಿ. ಓಕೆ, ಸೊ ಫೋಟೋಸ್ ಹೇಗೆ ಅಂದರೆ ಇಫ್ ಯು ಸಿ ದಟ್ ಇಟ್ ಈಸ್ ಲೈಕ್ ಅ 5-star ಹೋಟೆಲ್ ಆ್ಯಂಡ್ ದೇ ಆರ್ ಚಾರ್ಜಿಂಗ್ ಸೋ ಮಚ್ ಆಲ್ಸೋ. ಆ್ಯಂಡ್ ಲೇಟರ್ ನಮ್ಮ ಫ್ಯಾಮಿಲಿಯವರಲ್ಲಿ ಹೋಗಿ ನೋಡುವಾಗ ಅಲ್ಲಿ ಹೋಟ್ಲ್ ಅಂತೂ ಕಾಣ್ತಾ ಇರಲಿಲ್ಲ. ಆ್ಯಂಡ್ ಲೇಟರ್ ಆನ್ ಇಟ್ ವಾಸ್ ಅ ಓಲ್ಡ್ ಬಿಲ್ಡಿಂಗ್ ವಿಚ್ ವಾಸ್ ಕಂಪ್ಲೀಟ್ಲಿ ಫೋಟೋಶಾಪ್ಡ್. ಆ್ಯಂಡ್ ಈವನ್ ದ ರೂಮ್ಸ್ ಆ್ಯಂಡ್ ಎವ್ರಿಥಿಂಗ್, ದ ರೂಮ್ಸ್, ದ ಟಾಯ್ಲೆಟ್ಸ್, ಎವ್ರಿಥಿಂಗ್ ವಾಸ್ dripping, water was dripping and leakage was there. It was a horrible experience for them. ಅವರು ಹೆದರ್ತಾ ಇದ್ರು. And later on we got to know that it was a red light area. Okay. So my family was there, and that too in an unknown place, and it was in Chandigarh. Okay. And immediately what I told them is shift from Chandigarh to Delhi. Chandigarh in the immediate night ಅವರು ಡೆಲ್ಲಿಗೆ ಬಂದರು. They were not comfortable at all there. So after this I thought that I have to make a research on this. ಆ್ಯಂಡ್ ನನ್ನ PhD ಟಾಪಿಕ್ಕು ಅಷ್ಟೇ, ವಿಚ್ ಇಸ್ ವೆರಿ ಕ್ಲೋಸ್ಲಿ ರಿಲೇಟೆಡ್ ಟು ಕನ್ಸ್ಯೂಮರ್ ಪರ್ಸೆಪ್ಷನ್. ಕಸ್ಟಮರ್ ಏನು ನೋಡ್ತಾರೆ, ನಾವು ಫೋನಲ್ಲಿ ತುಂಬ ನಮಗೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಹೋಟೆಲ್ಸ್ದಾಗಲಿ ಅಥವಾ ಅಮೆಝಾನಲ್ಲಿ ಪರ್ಚೇಸ್ ಮಾಡೋಕ್ಕಾಗಲಿ. ಈಗ ಒಂದು ಡ್ರೆಸ್ಸೇ ಹುಡುಗರು ಹುಡುಗಿಯರು ಏನು ಮಾಡ್ತಾರೆ ಅಂದರೆ ಟೀ ಶರ್ಟ್ ನೋಡ್ತಾರೆ, ತುಂಬ ಖುಷಿ ಆಗುತ್ತೆ ಅವರಿಗೆ, ಆರ್ಡರ್ ಮಾಡಿ ಇಲ್ಲಿ ಬಂದು ನೋಡುವಾಗ ಏನಾಗಿರುತ್ತೆ, XL ಸೈಜ್ ಅಂತ ಇರ್ತದೆ, ಬಟ್ ಅವ್ರ ಹೊಟ್ಟೆಗೆ ಬಂದಿರ್ತದೆ, ಅಷ್ಟು ಸಣ್ಣದಾಗಿರುತ್ತೆ ಟೀ ಶರ್ಟ್. ಸೊ ಇಂಥ ಪ್ರಾಬ್ಲಮ್ಸ್ ಎಲ್ಲ ನೋಡಿಕೊಂಡು ಐ ಥಾಟ್ ದಟ್ ಐ ಹ್ಯಾವ್ ಟು ಮೇಕ್ ಅ ರಿಸರ್ಚ್ ಆ್ಯಂಡ್ ಸಣ್ಣ ಒಂದು ಹೋಟೆಲಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಐ ರೋಟ್ ದಿಸ್ ಬುಕ್. ಓಕೆ, your book has a couple of topics ಇದೆ. ಒಂದು, let's say you have the introduction and conceptual framework of the study, profile of the study, analysis, interpretation, finding, suggestions and conclusion. Okay, ನಿಮ್ಗೇನು ಪ್ರಶ್ನೆ ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡುವಾಗ what should a person look at? ಇವಾಗ ನೀವು ಹೇಳ್ದಂಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಮ ಫ್ಯಾಮಿಲಿಯಲ್ಲಿ. ಇವಾಗ ಆನ್ಲೈನ್ ಬುಕ್ಕಿಂಗ್ ಮಾಡುವಾಗ ತುಂಬ ಇವಾಗ ಬಂದಿದೆ, ಮೇಕ್ ಮೈ ಟ್ರಿಪ್ ಇದೆ, ಓಯೋ ಇದೆ, ಇಟ್ಸ್ ಥೌಸಂಡ್ಸ್ ಆಫ್ ಆ್ಯಪ್ಸ್ ಬಂದಿದೆ, ವಿಚ್ ಇಸ್ ಮೇಡ್ ಥಿಂಗ್ಸ್ ಈಸಿಯರ್. ಆ್ಯಂಡ್ ಇವಾಗ ಬುಕ್ ಮಾಡಬೇಕಂದ್ರೆ ವಾಟ್ ಆರ್ ದ ಥಿಂಗ್ಸ್ ವಿಚ್ ಅ ಕಸ್ಟಮರ್ ಶುಡ್ ಸಿ ವೆನ್ ಬುಕ್ಕಿಂಗ್ ಆನ್ಲೈನ್ ಹೋಟೆಲ್ಸ್? ರೈಟ್, ಒಂದು ಹೋಟೆಲ್ ಬುಕ್ ಮಾಡೋದು ಅಂತ ಹೇಳುವಾಗ ಏನಾಗುತ್ತೆ, ನಾರ್ಮಲಿ ಜನರು ಫೋಟೋಸ್ ನೋಡ್ತಾರೆ. ಫೋಟೋಸ್ ನೋಡಿದ ತಕ್ಷಣ ದೇ ಡಿಸೈಡ್, ಓಕೆ ನನಗೆ ಈ ರೂಮ್ ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಮೋರ್ ದೆನ್ ಫೋಟೋಸ್, ದ ಇಂಪಾರ್ಟೆಂಟ್ ಪಾರ್ಟ್ ಇಸ್ ದ ರಿವ್ಯೂಸ್. ದೇರ್ ಇಸ್ ಸಮ್ ಆಪ್ಷನ್ ಕಾಲ್ಡ್ ಎಸ್ ಕಸ್ಟಮರ್ ರಿವ್ಯೂಸ್. ಈ ಕಸ್ಟಮರ್ ರಿವ್ಯೂಸಲ್ಲಿ ಏನಾಗಿರುತ್ತೆ ಅಂದರೆ, ಒನ್ಸ್ ದ ಕಸ್ಟಮರ್ ಹಸ್ ಅಟೆಂಡೆಡ್, ಐ ಮೀನ್ ಇಫ್ ಹಿ ಹಸ್ ಸ್ಟೇಡ್ ಇನ್ ದಟ್ ಪ್ರಾಪರ್ಟಿ, ದೆನ್ ಹೀ ಹ್ಯಾಸ್ ಅನ್ ಆಪ್ಷನ್ ಆಫ್ ರೈಟಿಂಗ್ ಅ ರಿವ್ಯೂ ಆನ್ ದಟ್. ಸೊ ಅವನು ಅದರಲ್ಲಿ ಏನು ಫೇಸ್ ಮಾಡಿದ್ದಾನೆ, ಏನು ಅಡ್ವಾಂಟೇಜ್ ಆಗಿದೆ ಅವನಿಗೆ, ಏನು ಡಿಸಡ್ವಾಂಟೇಜ್ ಆಗಿದೆ, ಪ್ಲಸ್ ಪಾಯಿಂಟ್ಸ್, ನೆಗೆಟಿವ್ ಪಾಯಿಂಟ್ಸ್ ಎಲ್ಲ ಅವನು ಬರೆದಿರ್ತಾನೆ. ಸೊ ಇದು ಒಂದು ವೆಬ್ಸೈಟಲ್ಲಿ ಮಾತ್ರ ಚೆಕ್ ಮಾಡೋ ವಿಷಯ ಅಲ್ಲ. ಬಿಕಾಸ್ ಹೋಟೆಲ್ಸ್, ಈಗ ನನಗೆ ಇಫ್ ಐ ಓನ್ ಇಫ್ ಐ ಆಮ್ ಓನಿಂಗ್ ಅ ಹೋಟೆಲ್, ದೆನ್ ಆಬ್ವಿಯಸ್ಲಿ ನಾನೇ ಒಂದು 10 ಬುಕ್ಕಿಂಗ್ ಮಾಡಿ 10 ರಿವ್ಯೂ ಹಾಕ್ಬೋದು. ಸೊ ಐ ಹ್ಯಾವ್ ಟು ಸಿ ದ ನಂಬರ್ ಆಫ್ ರಿವ್ಯೂಸ್. ಇಫ್ ಇಟ್ ಈಸ್ ಮೋರ್ ದೆನ್ 100, ದೆನ್ it's obvious that it is genuine. It's a good hotel and good reviews are there. And not only on one website, like there is one website called as TripAdvisor. So TripAdvisor is the strongest tool for any customer or any travel agents or any hotelier. Okay, TripAdvisor ಅಲ್ಲಿ ನಿಮಗೆ ಕಂಪ್ಲೀಟ್ ರಿವ್ಯೂಸ್ ನಿಮಗೆ ಸಿಗ್ತದೆ. ಅವ್ರು ಏನು ಮಾಡ್ತಾರೆ ಅಂದರೆ ದೇ ವಿಲ್ ಕಂಬೈನ್ ಆಲ್ ದ ವೆಬ್ಸೈಟ್ಸ್ together, and they'll compare the prices also,
on which website the price is low, and ಅದರ ಕೆಳಗಡೆ ರಿವ್ಯೂಸ್ ಆಗಿರ್ತಾರೆ. ಆ್ಯಂಡ್ ಈವನ್ ಫೋಟೋಸ್ ಇರುತ್ತೆ, ಕಸ್ಟಮರ್ ಫೋಟೋಸ್. ನಾರ್ಮಲಿ ವೆಬ್ಸೈಟ್ಸಲ್ಲಿ ಏನಾಗುತ್ತೆ ಅಂದರೆ ಬರೀ ಕಂಪನೀಸ್ದು ಫೋಟೋಸ್ ಇರುತ್ತೆ, ಬಟ್ ಟ್ರಿಪ್ಅಡ್ವೈಸರ್ಲಿ ಕನ್ಸ್ಯೂಮರ್ದು ಫೋಟೋಸ್ ಇರುತ್ತೆ. ಸೊ ವಿಲ್ ಗೆಟ್ ಅ ವೆರಿ ಕ್ಲಿಯರ್ ಪಿಕ್ಚರ್. ಸೊ ವಿ ಕ್ಯಾನ್ ಎಸ್ಕೇಪ್ ಥ್ರೂ ದಿಸ್ Photoshop thing, and we can see the real photos. Okay, excellent. So your advice is TripAdvisor. Yes. Nodi one sati and analyze and see what exactly. And make sure that you are seeing, whichever the property you are seeing, it should have at least more than 100 reviews. Okay. Because 5 review 10 review yaar bekadre hakbodu. But if it is more than 100, it's obvious that the people have written a review on that. Okay. Yeah. Arshak, you are a teacher. Right. ನೀವು ಟೂರಿಸಮ್ ಕಳ್ಸಿಕೊಡ್ತೀರಾ. ಹೌದು. ಇವಾಗ ಟೂರಿಸಮ್ ಅಂದ್ರೆ ಏನು? ಆಕ್ಚುಲಿ ಟೂರಿಸಮ್ ಅಂದ್ರೆ ಮೆನಿ ಪೀಪಲ್ ಥಿಂಕ್ ಓಕೆ ಪೀಪಲ್ ಕಮಿಂಗ್ ಇನ್ ಟು ವಿಸಿಟ್ ಅ ಪ್ಲೇಸ್. ರೈಟ್. ದಟ್ ಇಸ್ ಟೂರಿಸಮ್. ಬಟ್ ವಾಟ್ ಇಸ್ ಟೂರಿಸಮ್? ಸರ್, ಟೂರಿಸಮ್ ಎಲ್ಲದಲ್ಲಿ ಟೂರಿಸಮ್ ಇದೆ ಸರ್. ಎವ್ರಿ ಫ್ಯಾಕ್ಟರಲ್ಲಿ ಟೂರಿಸಮ್ ಇದೆ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಕಮಿಂಗ್ ಟು FMC ಕಾಲೇಜ್. Okay, he's coming, let's say he's coming from Kushalnagar. So even that comes under educational tourism. Okay. So tourism involves certain activities like transportation, accommodation, amenities, okay, and food. Okay. So what happens is, on the example ಕೊಡ್ತೀನಿ. If a student is coming from Kushalnagar, what he does normally, he'll take a bus from Kushalnagar and he's coming here to Madikeri. So what happens is, he'll pay the tickets, okay, and here the transport guy is earning money. Okay, after that he'll come, he might take an auto rickshaw to college and he'll pay the money. So even auto rickshaw guy is earning there. Then the college is earning, and again outside he comes, he'll go for a regular shop, he might buy some books, stationaries, and even the shopkeeper is earning there, and he might go to a restaurant and eat something, the restaurant is earning. So in short, when someone is coming to our place, only then people earn. Every people earn. Correct. So it's not only about Abbey Falls or Rajaseet or sightseeing. Whoever is coming to Coorg, it comes under tourism. Okay. So basically the transport part should be there, accommodation part should be there, the amenities part should be there, the restaurant part should be there. If this is involved with someone, then it is tourism. According to me, that is according to me, there might be different definitions. Okay. So according to me, that is tourism. Last, we had a disaster here. Yes. So the complete tourism was stopped at that period of time. And still, if you have noticed, few people used to come. Just to see the disaster. Disaster tourism. Even disaster tourism is there. In short, they call it as black tourism. Black tourism, okay. When there was an attack in Taj earlier, a terrorist attack in Taj, yes. Mumbai. People used to visit just to see what had happened. Yeah, what had happened. And the growth of tourism had increased. Okay. And even there was one cafe, I don't remember the name of that cafe. Leopards Cafe. Yes. So in this cafe, even now, they have not removed a single bullet from the wall. Ella hagene ide. Okay. Why are they doing this? To promote, so that people will come to their property and they'll eat something, and these people will earn something. So there's nothing to hurt on the feelings of anyone, but directly or indirectly people will earn. But recently, that after the flood, the tourism growth has declined to a core. People are not earning at all, very much. Maybe like in the time of December, people have earned, but January it was down, February was utter shutdown, March is down. So from past 3 months, you can ask any shopkeeper. Okay, it's not, shopkeeper has nothing to do with tourism, right? Yes. But still you go and ask him and he'll tell the business is down, because everyone is involved. It's like a chain. Yes. So this particular concept is called as multiplier effect. Okay. When one person comes, the money multiplies. When, for example, if I am paying you the money, you will use it for 10 different things. So you are trying to multiply it, right? So this is what it's all about. Okay, excellent, Arshak. ಒಂದು ಒಳ್ಳೆ ಬುಕ್ ಬರೆದಿದ್ದಾರೆ, ದಿಸ್ ಇಸ್ ಹೌ ದೇ ಸಿ ಇಟ್ ಅಂತ. ದಿಸ್ ಇಸ್ ಆಲ್ ಅಬೌಟ್ ಟೂರಿಸಮ್ ಆ್ಯಂಡ್ ಟೂರಿಸಮ್ ಇನ್ ದ ನಮ್ಮ ಡಿಸ್ಟ್ರಿಕ್ಟಲ್ಲಿ ಕೊಡಗಲ್ಲಿ. ಸೊ ನಾವು ಮಾತಾಡ್ತಾ ಇದ್ವಿ, ಈ ಥರ ಟೂರಿಸಮ್ ತುಂಬ ಕಡಿಮೆ ಆಗಿದೆ ಆಫ್ಟರ್ ದ ಡಿಸಾಸ್ಟರ್. ಸೊ ಹರ್ಷಕ್ ಅವರೇ, ಹೌ ಕ್ಯಾನ್ ವಿ ಇಂಪ್ರೂವ್? ಇವಾಗ ಟೂರಿಸಮ್ ಹೆಂಗೆ ಇಂಪ್ರೂವ್ ಮಾಡ್ಬೋದು? ಇವಾಗ ಡಿಸಾಸ್ಟರ್ ಆಗಿದೆ, ಎಸ್, ಮೆನಿ ಪೀಪಲ್ ಹ್ಯಾವ್ ಲಾಸ್ಟ್ ದರ್ ಲೈಫ್, ಯು ಹ್ಯಾವ್ ಸಫರ್ಡ್ ಅ ಲಾಟ್.
ವಿ ಹ್ಯಾವ್ ಕಮ್ ಬ್ಯಾಕ್, ಬಂದಿದ್ದೀವಿ ನಾವು. ಇವು ಪ್ರವಾಸಿ ಉತ್ಸವ ಅಂತ ಆಯಿತು, ಆವಾಗ ಟೂರಿಸಂ ಚೆನ್ನಾಗಿತ್ತು, ತುಂಬ ಜನ ಅಪ್ರಿಷಿಯೇಟೆಡ್ ದ್ಯಾಟ್. ಬಟ್ ವಾಟ್ ಎಲ್ಸ್ ಕ್ಯಾನ್ ಬಿ ಡನ್ to improve tourism? Yes, sir. More number of promotions, sir. Okay. We don't have a proper brand ambassador to promote Coorg. Correct. Or there are no TV advertisements compared to any other states. For example, I'll just give a small example about Kerala. Okay. Okay. The same type of effect, the flood effect, happened even in Kerala, and not even 10 days the Kerala got picked up. Because the government itself started promoting it, saying that visit Kerala and support us. Okay. They didn't tell us to send money or anything. They just told visit Kerala and support us, because they know that if people are visiting Kerala, obviously there will be an growth for everyone. Okay. ಸೊ ಹೀಗೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಏನಂದರೆ ಸ್ವಲ್ಪ ಪ್ರಮೋಷನ್ ಇನ್ನೂ ಚೆನ್ನಾಗಿ ಆಗಬೇಕಾಗುತ್ತದೆ. ಮೋರ್ ನಂಬರ್ ಆಫ್ ಆ್ಯಕ್ಟಿವಿಟೀಸ್ ಹ್ಯಾಸ್ ಟು ಬಿ ಬ್ರಾಟ್ ಇನ್. You compare our Coorg, because it has rich amenities, and it has not been used properly. Okay. When we talk about, for example, a small activity called as cable car. Sir, cable car ನೀವು ನೋಡಿ, it has a great potential here. In places like, if you go to northeast, even those are the hill stations, but even Srinagar, Kashmir allide, people get attracted to that. There's nothing unique to do except Abbey Falls, Raja Seat, Raja's Tomb, Omkareshwar Temple. Except this, there is nothing unique to do here. So I think more number of unique tourism concepts has to be brought, and more importantly, all should be eco-friendly. Okay, there's something called as sustainable tourism, where we have to protect the nature for future. Okay, and keeping in mind about sustainable tourism only, we have to bring up the activities. And my request is to all the youngsters to get involved in sustainable tourism. The problem is that ನಾವೀಗ ಒಂದು ಯಾವುದೇ ಟೂರಿಸ್ಟ್ ಬರಲಿ, ತುಂಬ ಇದು ಮಾಡ್ತಾರೆ, ಏನು ಮಾಡ್ತಾರೆ, ದೇ ಥ್ರೋ ಲಿಟರ್ಸ್, ಓಕೆ, ಹಾಳು ಮಾಡಿ ಹೋಗ್ತಾರೆ. But it is our responsible to give them awareness, and I have seen a community called as Coorg. I saw Evergreen or something. Okay. Clean Coorg Initiative. Okay. So Clean Coorg Initiative is a Facebook page alli ನಾನು ನೋಡಿರೋದು. They are doing an excellent job cleaning the things, cleaning the entire Coorg. Okay, they are involved in all the community services, and even if they see any tourist littering around, then they'll take a class. Okay. So they are doing a very good job. I think more number of youngsters have to come in. And if these things get operated, then I think it will develop. If they don't do it, then this will definitely become like OT, where people are just involved in earning money. Okay, the more number of properties will come. It's obvious that more number of hotels will come in future. But for this, I think there should be a break, because if it is a legal property, it's fine. But if it is illegal, because I have seen a data just few days back. Okay, for example, homestays. There are around 130 or 145 registered homestays I saw in the registered list. And the number of homestays which we know is more than 4,000 to 5,000. So you can see the gap here. Okay. So I think everyone should register and do it in a proper way, so that there won't be any problem for anyone, and it is safe also. Because while registering, there are basic things that has to be followed, like for example, cameras should be there. Okay, police permission should be there. So these things are safer for them and for the tourist also. Correct. So it is good that they take the license. If these things are developed, then I think the tourist will definitely come to Coorg. Okay, on that note, tourism ಬಗ್ಗೆ ಮಾತಾಡಿದ್ರಿ ನಾವು, littering of the tourist ಬಗ್ಗೆ. There is a sort of notion district allo ಸುಮಾರು ಜನ ಹೇಳ್ತಾರೆ, ಈ ಟೂರಿಸ್ಟ್ ಇಂದ ನಾವು ಹಾಳಾಗ್ತಾ ಇದೀವಿ, the tourists are damaging Kodagu. Now how important is tourism ಎಷ್ಟು ಇಂಪಾರ್ಟೆಂಟ್ ಇದೆ ಕೊಡಗು ಇಕಾನಮಿಗೆ? Right. How important is it? Sir, tourism, because see, we don't have any IT companies here to earn something, or for example, for a job opportunity, ಒಂದು ಗ್ರಾಜುಯೇಟ್ ಆದ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂದರೆ, ದ ನೆಕ್ಸ್ಟ್ ಸ್ಟೆಪ್ ಅವರು ಇಲ್ಲಿ ಕೊಡಗುವಲ್ಲಿ ಕೆಲಸ ಮಾಡಬೇಕಂದ್ರೆ ಇಟ್ಸ್ ಅ ಹೋಟೆಲ್ ಆರ್ ರೆಸಾರ್ಟ್. There are no IT companies. So tourism is one of the only source where you can earn good.
ಎಸ್ಟೇಟ್ ಇರೋರು ಬದುಕೊಳ್ತಾರೆ, ದಟ್ ಈಸ್ ಡಿಫ್ರೆಂಟ್. ಬಟ್ ಇವನ್ ದೇ ದೆಮ್ಸೆಲ್ಫ್ ನೋ, ಎಸ್ಟೇಟ್ ಇರೋರಿಗೆ ಗೊತ್ತಿದೆ ಅದು ಎಷ್ಟು ಕಷ್ಟ ಇದೆ ಅಂತ to run the things. So it is very important, sir. I think the tourism has to be developed. ಇಲ್ಲಾಂದ್ರೆ ತುಂಬ ಕಷ್ಟ ಇದೆ. ಜನರು ಹೇಳ್ತಾರೆ ಕರೆಕ್ಟ್ ಏನಂದರೆ ಟೂರಿಸ್ಟ್ ಬಂದರೆ ಹಾಳಾಗ್ತೀವಿ ಅಂತ, ಬಟ್ ಇದೇ ಟೂರಿಸ್ಟಿಂದ ನಾವು ದುಡಿತೀವಿ ಸರ್. ಕರೆಕ್ಟ್. ಸೊ ವಿ ಹ್ಯಾವ್ ಟು ಮೇಕ್ an awareness saying that keep Coorg clean. Okay, plastic is banned, excellent, but more things should be banned. For example, plastic straw. Instead of plastic straw, there are alternative materials for that. So we have to do it by the scratch, and we have to ban every plastic parts. Then it is good. There should be public toilets. There are no much public toilets. That is a problem. I think there are no public toilets. Yeah, hardly. Yeah. And I mean, dustbins. How many dustbins are there? So if these things are installed, automatically what tourists will do is now almost all are educated now. So they will definitely, use the proper amenities for themselves. I told you a word called as amenity, right? Yes. Amenity is one of the factors for the development of tourism. Okay. Amenities irbeku nam jote, illandre kashta. Okay. Now let's go to your book. Okay. Your book talks about the best, most economical hotels, right. And it talks about tourism in Karnataka. Right. Okay. Let's talk about what exactly, how is the tourism in Karnataka? Sir, there is a tourism tagline for Karnataka called as One State, Many World, which means that in one state, different culture is there, different type of cuisine is there, different type of people is there. ಈಗ ನೀವೇ ನೋಡಿ, ಫಾರ್ ಎಕ್ಸಾಂಪಲ್ ನಾರ್ತ್ ಕರ್ನಾಟಕದಿಂದ ಹೋದಾಗ ಅಲ್ಲಿದು ಊಟದ ಸ್ಟೈಲ್ ಬೇರೆ, ಅಲ್ಲಿದು ಡ್ರೆಸ್ಸಿಂಗ್ ಸ್ಟೈಲ್ ಬೇರೆ, ದ ವೇ ದೇ ಟಾಕ್ ಇಸ್ ಡಿಫರೆಂಟ್. ಅಲ್ಲಿ ನಾರ್ತ್ ಕರ್ನಾಟಕದಿಲ್ಲ, ಯು ಕಮ್ ಟು ದ ಸೆಂಟ್ರಲ್ ಕರ್ನಾಟಕ ಆರ್ ದ ಮೈಸೂರು ರೀಜನ್ ಆರ್ ಬ್ಯಾಂಗ್ಳೂರ್ ರೀಜನ್, ಯು ಗೋ ಟು ಎನಿ ಪ್ಲೇಸ್ ಇನ್ ಕರ್ನಾಟಕ, ಯು ಫೈಂಡ್ ಅ ಡಿಫರೆಂಟ್ ವರ್ಲ್ಡ್. ಸೊ ಕರ್ನಾಟಕ ಟೂರಿಸಮ್ ಹ್ಯಾಸ್ been improved very much, and Coorg is a part of Karnataka, but compared to the other places, Coorg is bit lacking with the promotion. As I told you, Coorg needs a separate brand ambassador, and more importantly, more number of advertisements in national level should be promoted. Okay. The problem is that hardly people know about Coorg. Correct. So normally when tourist comes, for example, I have done a survey for this, and there is one question called as how do you know about Coorg, and they tell that we were just searching in the internet. So if there is a proper promotion, just like how Goa did, okay, just like how other places in India did, then I think 100% people will get more, they'll get attracted towards this place. So it is very important, sir. It is very important. Okay, now let's talk about the hospitality side of Kodagu district. Right. Hospitality Kodagu. How better is hospitality right now, Right, than compared to 50 years back? yes sir. So now to be frank, earlier those who used to run homestays, authentic homestay, now so there is a difference between the homestay which is happening now and homestay which was started earlier. The concept of the homestay was that a guest used to come and used to stay with me. Okay, he used to experience the same things what I used to experience. He used to sit with me, he used to eat food with me. Okay, that was a homestay. People used to come here and learn the culture of Coorg, and then they used to go. But now that is not homestay. Now homestay is when you have a room, you have a bathroom, you have a TV. That is homestay. People so it has changed a lot now. Even for hotel wise, when we talk hotel, earlier the authentic, I have mentioned one of the hotel is Coorg International, which is there from long time, Coorg Okay. International. So Coorg International has still maintained that category, the only authentic 3-star hotel that is available in Coorg today. But the new hotels which come, if there is a very good management, sir, then definitely the hospitality will be good. If I talk about Lee Coorg, Lee Coorg hospitality is very good, because personally I visited Lee Coorg, and when I visited there, I spoke to the director there, the managing director, and they are very polite, and that's how they treat the customer also. So that should be there. There should be a smiling face Yes. when a guest comes. So that is why in tourism we don't call them as customer, they are guest. So how you treat your guest at home, the same hospitality should be there. So ಅದಕ್ಕಾಗಿ
ತುಂಬ ಹೋಟೆಲ್ಸ್ ಅವ್ರನ್ನ ಈ ಶೋ ನೋಡ್ಬೋದು ಅಂತ ಅನ್ಸ್ಕೊಳ್ತೀನಿ. ಅವ್ರಿಗೆ ಏನು ಹೇಳೋದಂದರೆ, ಯು ಗಿವ್ ದೆಮ್ ದ ಪ್ರಾಪರ್ ಸರ್ವಿಸ್, 100% they'll come back to you. Just a smile is enough. The way you talk is enough. You have to be polite. Just because you might lose 100 rupees more, please don't be rude to them. Yeah. Yes. Okay, ನೀವು ಬಜೆಟ್ ಹೋಟೆಲ್ಸ್ ಬಗ್ಗೆ ಬರ್ತಿದ್ದೀರಾ ಹರ್ಷಕ್ ಅವರೇ. Yes. Talks about the first one is Mayura Valley View. Yes. ಮತ್ತೆ La Flora, Whispering Woods, Alvasal, Fort Markara, ಶ್ರೀ ದುರ್ಗಾ ಇಮಾರತ್, ಈ ಥರ ಎಲ್ಲ ಒಂದು 10 ಹೋಟೆಲ್ಸ್ ಬರ್ತಿದ್ದೀರಾ. ಲೈಕ್ ಹೌ ಡಿಡ್ ಯು ಫೈಂಡ್ ಔಟ್ ಇವಾಗ ಈ 10 ಹೋಟೆಲ್ಸ್ ಬಜೆಟ್ ಹೋಟೆಲ್ಸ್ ಅಂತ ನೀವೇನು ಕಂಡಿದ್ದೀರಿ? ಓಕೆ, ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ನಾ ಹೇಳಿದೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಟ್ರಿಪ್ ಅಡ್ವೈಸರ್. ಸೊ ಟ್ರಿಪ್ ಅಡ್ವೈಸರಲ್ಲಿ ಇಟ್ ಈಸ್ ಅಡ್ವೈಸಿಂಗ್ ಅಸ್ on what is right and what is wrong. In the same way, I made a research in the TripAdvisor itself. So this list is according to TripAdvisor. Okay. So that is why I've mentioned it as the data as per OTA, as per online travel agencies. So TripAdvisor alli enagutte andre, based on the consumer reviews, the categorization happens, or based upon pricing. So these were the top 10 budget hotel. I have not mentioned about star hotels like 3-star, 4-star, 5-star, proper 3-star. Except Coorg International is in budget list, because at that particular time when I was doing the research, the price was low. Okay. They had brought down the price because of the business, so it has come. So the all other hotels comes under 2-star plus. Okay. And this is completely based on the data of TripAdvisor. Okay. So in TripAdvisor, nimige when I'm searching for top hotels, these were the things that used to come. That changes every time. Okay. It's not stable. So based upon the consumer services or based upon the reviews of the customers, it changes every time. Now if I look, it will change. Okay. So this is as per that day when I was doing the research. Okay. Now let's talk about the hotels themselves. Yeah. Mayura Valley View. Yes. What do you think is the best service they provide? So Mayura Valley View is, one thing is that it's under government, it's under KSTDC, and more importantly the view there. The view is mind blowing. I don't think that there is any other property, a hotel property, except the Taj or any the 5-star level. Under budget, KSTDC has the best view. Okay. And even the pricing wise, and as it is under government, even the service is very good. Okay. And they take care of the guests very well. Okay. So it's on top, number 1. Okay. Yeah. Let's talk about La Flora Jungle Hill Resort. Yes. ಅಲ್ಲಿ ಹೆಂಗಿದೆ services? So services, sir, as per the OTS, as per the TripAdvisors, all the hotels which I have mentioned, the top 10 hotels, have excellent services. Okay. There's no complaints on services. There are few complaints, but ಅದೇ ಹೇಳ್ತಾರಲ್ಲ, 5 ಬೆಳ್ಳು ಒಂದೇ ಥರ ಇರೋದಿಲ್ಲ. ಎವ್ರಿ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂದರೆ, ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇರ್ತದೆ. ಫೋಟೋ ನೋಡಿರ್ತಾರೆ, ಫೋಟೋ ನೋಡಿ ಅವರು 2-star ಪ್ರಾಪರ್ಟಿ ಬುಕ್ ಮಾಡ್ತಾರೆ. ದೇ ಎಕ್ಸ್ಪೆಕ್ಟ್ ದಟ್ ಇಟ್ ವಿಲ್ ಬಿ ಇನ್ 5-star ಲೆವೆಲ್. ಅಲ್ಲಿ ಹೋದ ತಕ್ಷಣ ಏನು ಮಾಡ್ತಾರೆ ಅಂದರೆ, ದಟ್ ವೋಂಟ್ ಬಿ. ಫಾರ್ ಎಕ್ಸಾಂಪಲ್ ದ ರೂಮ್ ಸೈಜ್, ಫೋಟೋದಲ್ಲಿ ಸೈಜ್ ದೊಡ್ಡದು ಕಾಣ್ತದೆ, ಬಟ್ ವೆನ್ ದೇ ಗೋ ದೇರ್ ದ ರೂಮ್ ವಿಲ್ ಬಿ ಅಂಡರ್ ನಾರ್ಮಲ್ ಸೈಜ್. So they put a review saying that I didn't like the room. So there are, it is impossible to satisfy, every customer. So there are few bad reviews on all the properties. Okay. But average, if I take it on an average basis, then definitely all the 10 properties are good in services, are good in amenities, and even in look wise or in the behavior of the staff wise, everything, it is good. Okay. ನಿಮ್ಮ ಬುಕ್ಕಲ್ಲಿ ಒಂದು page 12 and 13 ಅಲ್ಲಿ you have discussed about, you've actually mentioned a lot of people and lot of books. Right. Like, so did you read all of these? Yes, sir. So what has happening is, this is the literature review on where I have reviewed the books which was written by others. And as I told you, my PhD topic is very close, and I have mentioned around, let's say, 25 to 30 books na ಇಲ್ಲಿ ಮೆನ್ಷನ್ ಮಾಡಿದಿರಿ. ಬಟ್ ಸರ್, ಐ ಹ್ಯಾವ್ ರೆಡ್ ಅರೌಂಡ್ 200 books just to write this. Okay. So it is close to my PhD thesis also, because in my PhD thesis it's about consumer perception on online tourism services. So I have taken from online tourism services, I have taken one part as a hotel bookings. Okay. So only ಅದನ್ನ ನಾನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಸೊ ಅದಕ್ಕೆ ರಿಲೇಟೆಡ್ ಬುಕ್ಸ್ ಆಗುವಂಥದ್ದು ಅರೌಂಡ್ 30-35 books ನಾನು ಅಲ್ಲಿ ಬರೆದಿದ್ದೀನಿ. ಆ್ಯಂಡ್ ಸರ್, ಇಟ್ ಟುಕ್ ಮೀ 1 year to read all those books. So around 200 books and journals and articles ಓದಿದ್ದೀನಿ. Okay. It took a lot of time, sir, because I have to understand what people have written.
what others have written, and based upon that only I can give my perception. ಆ್ಯಂಡ್ ನನಗೂ ಅಲ್ಲೂ ಏನು ಅರ್ಥ ಆಗುತ್ತೆ ಅಂದರೆ ಅವರು ಏನು ಕಂಡಿಡ್ದಿಲ್ಲ ಅಥವಾ ಅವ್ರು ಏನು ಬರ್ದಿಲ್ಲ ಅದನ್ನ ನಾನು ಬರೀಬೇಕು ಅಂತ. ದೇ ಶುಡ್ ಬಿ ಸಮಥಿಂಗ್ ಡಿಫ್ರೆಂಟ್. If I'm writing the entire same thing, then there's no point here. And more importantly, this type of book I think no one has written here, especially in Coorg. So I think this will be the first books for others to refer and write their books. It will be definitely helpful for them. ಇವಾಗ ಸುಮಾರು ಸ್ಟೂಡೆಂಟ್ಸ್ ಇದ್ದಾರೆ ನಿಮ್ಮ ಕಾಲೇಜಲ್ಲಿ who are doing tourism, and what they do is they all travel away. Right. ದೂರ ಹೋಗ್ಬಿಡ್ತಾರೆ. How can we in the district make room for such students? Jobs ಹೆಂಗೆ ಕೊಡ್ಬೋದು ನಾವು? ಹೌದು ಸರ್, ನಾಟ್ ಓನ್ಲಿ ಫಾರ್ ದ ಟೂರಿಸಮ್ ಸ್ಟೂಡೆಂಟ್ಸ್ ಬಟ್ ಎಲ್ಲ ಕೋರ್ಸ್ಗಳಲ್ಲಿ ಇದೇ ಪ್ರಾಬ್ಲಮ್ ಆಗಿದೆ. ಏನಂದರೆ they come out very well education wise, and after that the job opportunities is very less for them. And I told you in the last episode also, like we don't have any IT companies here which can provide room for them. So tourism is one of the options through which they can come, or the other options are there, like the government jobs are there, but that everyone cannot opt for government job. Correct. So they have to get into this private field, and the problem is that I have seen personally most of the students is that they don't take the subject which they like. Okay, so normally now admission time, we see the students coming with their parents, and ನಾವು ಕೇಳ್ತೀವಿ ಯಾವ ಕೋರ್ಸ್ ತಗೊಳ್ತೀಯಪ್ಪ. ಸೊ ಅವ್ರು ಹೇಳ್ತಾರೆ ನಾವು BCom ತಗೊಳ್ತೀವಿ ಅಂತ ಹೇಳ್ತಾರೆ. BCom ಅಂತ ಹೇಳಿದ ತಕ್ಷಣ ನಾನು ಸೆಕೆಂಡ್ ಕ್ವೆಶನ್ ಅಂದು ಹೇಳ್ತೀನಿ, BCom ತೆಗ್ದು ಏನಾಗ್ತೀಯಪ್ಪ ಅಂತ. ಅದು ಗೊತ್ತಿಲ್ಲ. BCom ತೆಗಿತೀನಿ, ಯಾಕೆ ತೆಗಿತೀಯ ಅಂತ ಕೇಳುವಾಗ ಹೇಳ್ತಾರೆ, ಇಲ್ಲ ನನ್ನ ಫ್ರೆಂಡ್ ತೆಗಿತಾ ಇದ್ದಾಳೆ BCom. ಸೊ ದೇ ಆರ್ ನಾಟ್ ಸೀರಿಯಸ್ ಅಬೌಟ್ ದ ಫ್ಯೂಚರ್. ಸೊ ದೇ ಬ್ಲೈಂಡ್ಲಿ ಟೇಕ್ ಕೋರ್ಸಸ್, ಆ್ಯಂಡ್ ಅದು ಏನಾಗಿದೆ ಅಂದರೆ ದೇ ಹ್ಯಾವ್ ಕ್ಯಾಟಗರೈಸ್ಡ್ ಇಟ್. ಈಗ ಸ್ಟೂಡೆಂಟ್ಸ್ ತಲೆಯಲ್ಲಿ ಒಂದು ಕ್ಯಾಟಗರೈಸೇಷನ್ ಆಗಿದೆ. ಏನಂದರೆ ಸೈನ್ಸ್ ಅಂದರೆ ಫಸ್ಟ್, ಕಾಮರ್ಸ್ ಅಂದರೆ ಸೆಕೆಂಡ್, ಆರ್ಟ್ಸ್ ಅಂದರೆ ಲೋ. ಸರ್ ದೇರ್ ಇಸ್ ನಥಿಂಗ್ ಲೈಕ್ ದಟ್. ಆಲ್ ಸಬ್ಜೆಕ್ಟ್ಸ್ ಆರ್ ಈಕ್ವಲ್. Okay. So the only thing is that on which subject you opt, that should be like it should be under your interest. So in future through that you should get a job. That is the ultimate decision. I know that ನಾನು ಹೇಳಲ್ಲ ಎಜುಕೇಷನ್ ಇಂದ ಮಾತ್ರ ಜಾಬ್ ಸಿಕ್ಕೋದು ಅಂತ ಹೇಳಲ್ಲ. everyone have their own talent, right? But this is the first step to get into any job, the job that you like. And ಜಾಬ್ ಏನು ಮಾಡ್ತಾರೆ ಅಂದರೆ ಸ್ಟೂಡೆಂಟ್ಸ್ ಡಿಸೈಡ್ ಮಾಡ್ತಾರೆ ನನಗೆ ಈಗ CA ಆಗಬೇಕು ಅಂತ ಅವ್ರು ಹೇಳ್ತಾರೆ. ಸೊ ನಾ ಪುನಃ ಕೇಳ್ತೀನಿ ಯಾಕೆ CA ಆಗಬೇಕು ಅಂತ. ಅವ್ರು ಹೇಳ್ತಾರೆ ನಮ್ಮ ಅಪ್ಪ ಹೇಳಿದ್ದಾರೆ ಅಂತ. ಸೊ ದೇರ್ ಇಸ್ ನಥಿಂಗ್ ಪರ್ಸನಲ್ ಡಿಸಿಷನ್ಸ್ ಟೇಕನ್ ಬೈ ದ ಸ್ಟೂಡೆಂಟ್ಸ್. ಸೊ ಎಲ್ಲರೂ ಅವ್ರವ್ರ ಮಾತು ಕೇಳ್ತಾರೆ. ಸೊ ದ ಫಸ್ಟ್ ಥಿಂಗ್ ಇಸ್ ದಟ್ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಫ್ಯೂಚರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಏನಂದರೆ ದ ಸಬ್ಜೆಕ್ಟ್ಸ್ ವಿಚ್ ಆರ್ ಅವೈಲೇಬಲ್ in let's say in FMC college, excellent subjects are there, like journalism is there, geography is there, tourism is there, okay, and more number social work is there. People never opt that one. They just take a basic subject which everyone are taking. So I think an awareness should be given to the students so that they can take proper subject. For example, now see there is tourism course in FMC which is called as BA HET. Okay. So under BA the subject is called as history, economics and tourism. Okay. So in tourism what normally people think is that ಅವರೇನೋ ಅಬಿಫಾಲ್ಸ್ ರಾಜ ಸೀಟ್ ಬಗ್ಗೆ ಕಲಿಸ್ತಾರೆ ಅಂತ ಯೋಚನೆ ಮಾಡ್ತಾರೆ. ಬಟ್ ವಿ ಆರ್ ನಾಟ್ ಟೀಚಿಂಗ್ ಎನಿಥಿಂಗ್ ರಿಲೇಟೆಡ್ ಟು ದ್ಯಾಟ್. ಟೂರಿಸಮ್ ಅಂದರೆ ಇದರಲ್ಲಿ ಕಂಪ್ಲೀಟ್ ಕಾಮರ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಬರುತ್ತೆ. ಅಂದರೆ ಮಾರ್ಕೆಟಿಂಗ್ ಇರುತ್ತೆ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇರುತ್ತೆ, ಬೇಸಿಂಗ್ ಅಕೌಂಟಿಂಗು ಇರುತ್ತೆ. ದೆನ್ ಕಮ್ಸ್ ಅಂಡರ್ ಹೀಗೆ ಟೂರ್ ಆಪರೇಷನ್ಸ್ ಕೆಲಸ ಹೇಗೆ ಮಾಡೋದು, ಹೋಟೆಲ್ ಬಿಸ್ನೆಸ್ ಹೇಗೆ ಮಾಡೋದು. ಸೊ ದಿಸ್ ಕಂಪ್ಲೀಟ್ ದೀಸ್ ಥಿಂಗ್ಸ್ ಕಮ್ಸ್ ಅಂಡರ್ ದಟ್ ಸಬ್ಜೆಕ್ಟ್ ಫಾರ್ BA. ಆ್ಯಂಡ್ ಏರ್ಲೈನ್ಸಲ್ಲಿ ಕೆಲಸ ಮಾಡಬೇಕು. ಸೊ ಅಲ್ಲಿ ಯಾವ ಟೈಪ್ ಏನೇನು ಬರುತ್ತೆ, ಯಾವ ಟೈಪ್ ಜಾಬ್ ಬರುತ್ತೆ, ಇದೆಲ್ಲ ನಾವು ಟೂರಿಸಮಲ್ಲಿ ಕಲಿಸೋದು. ಬಟ್ ಪೀಪಲ್ ಡೋಂಟ್ ಆಪ್ಟ್ ಫಾರ್ ದ್ಯಾಟ್. ಆ್ಯಂಡ್ ದೇರ್ ಇಸ್ ಅ ಸರ್ಟಿಫಿಕೇಟ್ ಕೋರ್ಸ್ ಆಲ್ಸೋ ವೇರ್ ಎನಿ ಒನ್ ಕ್ಯಾನ್ ಡೂ ಇಟ್. ಇಫ್ ಯು ಆರ್ ಕ್ವಾಲಿಫೈಡ್ ಅಂದರೆ ಒಂದು ಸೆಕೆಂಡ್ PUC ಆಗಿದ್ದರೆ ಯು ಕ್ಯಾನ್ ಕಮ್ ಆ್ಯಂಡ್ ಟೇಕ್ ಅಪ್ ದಟ್ ಕೋರ್ಸ್. ಓಕೆ. ದ ಸರ್ಟಿಫಿಕೇಟ್ ಕೋರ್ಸ್ ಹೇಗೆ ಅಂದರೆ ವೀಕ್ಲಿ ತ್ರೀ ಟೈಮ್ಸ್ ಇರುತ್ತೆ. ಮಾರ್ನಿಂಗ್ 9 to 10 ಓನ್ಲಿ. ಆ 9 to 10 ಆದ ನಂತರ ಅವ್ರು ಮನೆಗೆ ಹೋಗ್ಬೋದು. ಸೊ ಈ ಕೋರ್ಸ್ ಯಾರಿಗೂ ಬೇಕು ತಗೊಳ್ಬೋದು. ಇಂಥ ಕೋರ್ಸ್ ತಗೊಂಡ್ರೆ ಸಾಕು, ದೇ ವಿಲ್ ಹ್ಯಾವ್ ಹೈ ಜಾಬ್ ಆಪರ್ಚುನಿಟೀಸ್. ನಾ ಹೇಳ್ದಲ್ಲ, ಇಲ್ಲಿ ಇರೋದು ಹಾಸ್ಪಿಟಾಲಿಟಿ ಟೂರಿಸಮ್ ಕಂಪನೀಸ್ ಜಾಸ್ತಿ ಇದೆ. ಬಟ್ ಅದರ್ ಕಾಂಬಿನೇಷನ್ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ದೇರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ಹ್ಯಾಸ್ ಟು ಬಿ ಲರ್ನ್ಡ್. ಒಂದ್ಸತಿ ಹೋಗಿ ಕಲಿಬೋದು, ದಟ್ ಈಸ್ ಡಿಫರೆಂಟ್. ಬಟ್ ಅಲ್ಲಿ ಗೊತ್ತಿರೋನಿರುವಾಗ
ನಿಮಗೆ ಜಾಬ್ ಆಪರ್ಚುನಿಟಿ ಕಮ್ಮಿ ಆಗುತ್ತೆ. ದಟ್ ಈಸ್ ವೈ ಇಟ್ ಈಸ್ ಬೆಟರ್ ಫಾರ್ ಪೀಪಲ್ ಟು ಗೆಟ್ ಅವೇರ್ನೆಸ್ ಅಬೌಟ್ ದೀಸ್ ಕೈಂಡ್ ಆಫ್ ಸಬ್ಜೆಕ್ಟ್ಸ್. ಜರ್ನಲಿಸಮ್ ಇಸ್ ಅನ್ ಎಕ್ಸಲೆಂಟ್ ಸಬ್ಜೆಕ್ಟ್. ಯು ನೋ ಹೌ ದ ಪವರ್ ಆಫ್ ಜರ್ನಲಿಸಮ್. Even in FMC, there are few students, not few, a good number of students are there for journalism. Even the facilities have been done now. ಇವಾಗ ಇದಾಗಿದೆ ಏನಂದರೆ ಸ್ಟುಡಿಯೋ ಆಗಿದೆ, ಈ ಥರ ಒಂದು ಸ್ಟುಡಿಯೋ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಇಂಟ್ರೆಸ್ಟಲ್ಲಿ ಬರಬೇಕಷ್ಟೇ. ಸೊ ದಟ್ ಈಸ್ ಓಕೆ. ಸೊ ಕರಿಯರ್ಸ್ ಇಸ್ ಇಂಪಾರ್ಟೆಂಟ್ ಫಾರ್ ಸ್ಟೂಡೆಂಟ್ಸ್, ಅದು ಅವರೇ ಆಪ್ ಮಾಡಬೇಕು. ಲೆಟ್ಸ್ ಟಾಕ್ ಅಬೌಟ್ ಹಾಸ್ಪಿಟಾಲಿಟಿ ಕರಿಯರ್ ಇವಾಗ. ರೈಟ್. ಸೊ ಹಾಸ್ಪಿಟಾಲಿಟಿ ಮಾಡೋಕ್ಕೆ ಇಲ್ಲಿ ಫೆಸಿಲಿಟೀಸ್ ಇದೆಯಾ ಕೊಡಗಲ್ಲಿ? ಸರ್ ಹಾಸ್ಪಿಟಾಲಿಟಿ 100% ಸರ್ ಇದೆ. ಈಗ ನಿಮಗೆ ದೇರ್ ಇಸ್ ಅನ್ ಇನ್ಸ್ಟಿಟ್ಯೂಟ್ ಕಾಲ್ಡ್ ಆಸ್ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ. ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜ್ ಬೇಸಿಕಲಿ ಅದು. ನಿಮಗೇನೇನು ಬೇಕು, ಯು ಹ್ಯಾವ್ ಅ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜ್ ಇನ್ ಕೂರ್ಗ್. ದಟ್ ಈಸ್ ಅ ಬಿಗ್ ಥಿಂಗ್. ದಟ್ ಈಸ್ ಅಂಡರ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಬರುತ್ತೆ. ಸೊ ಇಲ್ಲಿ ಆಪರ್ಚುನಿಟೀಸ್ ಆಲ್ರೆಡಿ ಇದೆ. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದರೆ ವಿ ಹ್ಯಾವ್ ಟು ಗ್ರ್ಯಾಬ್ ಇಟ್. ನಿಮಗೇನು ಇಂಟ್ರೆಸ್ಟ್ ಉಂಟಾ? ಬಿಕಾಸ್ ಅವ್ರು ಏನು ಯೋಚನೆ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಶೆಫ್ದು ಕೋರ್ಸ್ ಅಂತ ಹೇಳುವಾಗ ಅಯ್ಯೋ ನಮಗೆ ಬಿರಿಯಾನಿ ಹಾಕೋರು ಬೇಡ ಅಂತ ಹೇಳ್ತಾರೆ ಅವರು. ಕುಕ್ಕದ ಕೆಲಸಕ್ಕೆ ಕಲಿಯೋದು ಬೇಡ, ಈಸ್ ವೇಸ್ಟಿಂಗ್ ಟೈಮ್ ಅಂತ ಹೇಳ್ತಾರೆ. ಬಟ್ ಶೆಫ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್. ಯು ನೋ ಇಟ್ ಬೆಟರ್, ರೈಟ್? ಯು ಯೋರ್ ಸೆಲ್ಫ್ ಯು ಆರ್ ಅ ಶೆಫ್ ಓನ್ಲಿ. ಯು ಕುಕ್ ವೆರಿ ವೆಲ್. ಸೊ ಶೆಫ್ ಅಂತ ಹೇಳುವಾಗ there is a particular qualification for them. Yes. Okay. And the level of chef is different. The pay that they get is different. Okay. Very high pay. ಇಲ್ಲಿ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ, ಬಟ್ ನೋ ಒನ್ ಇಸ್ ಗ್ರ್ಯಾಬಿಂಗ್ ಇಟ್. ಈವನ್ FMC ನ ಅದೇ ಹೇಳ್ತಾ ಇರೋದು. ಏವಿಯೇಷನ್ ಇಸ್ ದೇರ್, ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ. ಈಗ ನೀವು ಎನಿ ಏರ್ಲೈನ್ಸಲ್ಲಿ ಕೆಲಸ ಮಾಡಬೇಕು, ಟಿಕೆಟಿಂಗಲ್ಲಿ ಆಗಲಿ ಅಥವಾ ಇನ್ ರಿಸರ್ವೇಷನ್ಸಲ್ಲಿ ಆಗಲಿ, ಏರ್ಪೋರ್ಟ್ ಒಳಗಡೆ ಕೆಲಸ ಮಾಡಬೇಕು. There are subjects that you can learn and you can get certificates, but ಜನರಿಗೆ ಅವೇರ್ನೆಸ್ ಕಡಿಮೆ ಇದೆ. ದಟ್ ಇಸ್ ದ ಪ್ರಾಬ್ಲಮ್. ಕರೆಕ್ಟ್. ಸೊ ಇವಾಗ ನಾವು ಅವೇರ್ನೆಸ್ ಜಾಸ್ತಿ ಕ್ರಿಯೇಟ್ ಮಾಡಬೇಕು. 100%. ಈಚ್ ಅಂಡ್ ಎವ್ರಿ ಒನ್ಸ್ ರೆಸ್ಪಾನ್ಸಿಬಿಲಿಟಿ ಇನ್ ದ ಡಿಸ್ಟ್ರಿಕ್ಟ್. Yes. Okay. Because even in the hospitality college here, ತುಂಬ ಚೆನ್ನಾಗಿದೆ ಫೆಸಿಲಿಟೀಸ್. ಇವನ್ the excellent professors go there, top chefs ಹೋಗ್ತಾರೆ, even the bar attending and all those things are taught there. ಅದರದ್ದು ಸ್ವಲ್ಪ ಅವೇರ್ನೆಸ್ ಇದ್ದರೆ ಸ್ಟೂಡೆಂಟ್ಸ್ ಕ್ಯಾನ್ ಡೂ ವೆರಿ ವೆಲ್. ಸ್ಟೂಡೆಂಟ್ಸ್ ಹ್ಯಾವ್ ಟು ಆಪ್ ಫಾರ್ ದಟ್. ಇವಾಗ ಅಶೋಕ್ ಅವರೇ, ಸ್ಟೂಡೆಂಟ್ಸ್ ಯೂಶಲಿ ಏನು ಮಾಡ್ತಾರೆ, ಐ ಆಮ್ ಟಾಕಿಂಗ್ ಟು ಯು ಸ್ಟೂಡೆಂಟ್ಸ್, ಸೆಕೆಂಡ್ PUC ಮುಗಿದ ತಕ್ಷಣ ಬೆಂಗಳೂರು ಹೋಗಬೇಕು, ಮ್ಯಾಂಗ್ಳೂರ್ ಹೋಗಬೇಕು, ಇಲ್ಲಾಂದರೆ ಮೈಸೂರು ಒಳ್ಳೆ ಯೂನಿವರ್ಸಿಟಿ ಹೋಗಬೇಕು, ನಾವು ಅಲ್ಲೇ ಇರಬೇಕು, ಅಲ್ಲಿ ಲೈಫ್ ಸ್ಟೈಲ್ ಚೆನ್ನಾಗಿದೆ, ಕೊಡಗಲ್ಲಿ ಏನಿದೆ ಅಂತ ಯೋಚನೆ ಮಾಡ್ತಾರೆ. ಸಿ ಯು ಆರ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಕೊಡಗು ಡಿಸ್ಟ್ರಿಕ್ಟ್. ನೀವು ಇಲ್ಲೇ ಓದಿದ್ದು and you are still here. What sort of advice do you have for such students? Yes, sir. See, for example, from 1st standard to 12th standard, I studied in Kodagu Vidyalaya, and from first year degree to final year degree, I did my BCom here in FMC college, where I'm teaching right now. And for my PG, at that period of time, we didn't have post graduation courses. So ಯಾವ ಕೋರ್ಸು ಇರಲಿಲ್ಲ, ಯಾವ ಒಂದು, ಐ ಥಿಂಕ್ ಓನ್ಲಿ MSc ವಾಸ್ ದೇರ್. ನಮ್ಮ ಸಬ್ಜೆಕ್ಟ್ ಯಾವುದೂ ಇರಲಿಲ್ಲ, ಬಿಕಾಸ್ ಐ ಡಿಡ್ MBA. So MBA, I didn't have any other option, so I went to Mangalore and studied there for 2 years. I did my MBA, and what I did was, once I finished my MBA, na first ಏನು ಮಾಡಿದೆ ಅಂದರೆ ಡೈರೆಕ್ಟ್ I went to Bangalore. ಯಾಕೆ? ಬಿಕಾಸ್ ದ ಸೇಮ್ ಥಿಂಗ್, ನೀವೇನು ಹೇಳಿದ್ರಿ, ನಾನು ಕೊಡಗಲ್ಲಿ ಏನುಂಟು ಯೋಚನೆ ಮಾಡಿ I went to Bangalore. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಏನು ಮಾಡಿದೆ, ಬ್ಯಾಂಗ್ಳೂರ್ ಇಸ್ ಸಮುದ್ರ, ಬೆಂಗಳೂರು ಅಂದರೆ. ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಒಂದು ಜಾಬ್. ದೇರ್ ವಾಸ್ ಅ ಕಂಪ್ನಿ ಕಾಲ್ಡ್ ಆಸ್ ಎನ್ಚಾಂಟಿಂಗ್ ಇಂಡಿಯಾ. So I think it is one of the best tour operation company in the world. So ಅಲ್ಲಿ ನನಗೆ ಜಾಬ್ ಆಯಿತು. I had an excellent life there. Monday to Friday is the job, Saturday Sunday leave. Okay, and salary was good, and more importantly 70% of the employees are foreigners. Okay. So ಎಲ್ಲ ಫಾರಿನರ್ಸೇ ಬಿಳಿ ಮುಖ ಕಾಣ್ತಿತ್ತು. ಅರೌಂಡ್ 30% ವೇರ್ ಇಂಡಿಯನ್ಸ್. ತುಂಬ ಚೆನ್ನಾಗಿ, ಆ್ಯಂಡ್ ಎವ್ರಿ ಒನ್ ವೇ ಫ್ರೆಂಡ್ಲಿ, ಬಿಕಾಸ್ ಯು ನೋ ದ ಮೆಂಟಾಲಿಟಿ, ರೈಟ್? ಫಾರ್ಮಲ್ಸ್ ಹಾಕಬೇಕು ಅಂತ ಇಲ್ಲ, ಯು ಕ್ಯಾನ್ ವೇರ್ ಇವನ್ ಶಾರ್ಟ್ಸಲ್ಲಿ ಬರ್ಬೋದು, ಬಿಕಾಸ್ ವಿ ಡೀಲ್ ಓನ್ಲಿ ವಿತ್ ಇನ್ಬೌಂಡ್ ಟೂರಿಸ್ಟ್ಸ್. ಸೊ ಯಾರು ಮುಂದೆ ಹೋಗೋಕ್ಕಿಲ್ಲಲ್ಲ, ನೀವು ಶಾರ್ಟ್ಸಲ್ಲಿ ಬಂದರೂ ಯಾರು ಕೇಳೋರಿಲ್ಲ ಅಲ್ಲಿ. ಅಷ್ಟು ಚೆನ್ನಾಗಿದ್ದ ಲೈಫನ್ನ ಸಹ ನಾನು ಬಿಟ್ಟು ಬಂದೆ, ಬಿಕಾಸ್ ಫಾರ್ 1 year I was there, ಆ್ಯಂಡ್ ಆಫ್ಟರ್ ದಟ್ ಐ ಸ್ಟಾರ್ಟೆಡ್ ಮಿಸ್ಸಿಂಗ್ ಥಿಂಗ್ಸ್ ಹಿಯರ್. ಬಿಕಾಸ್ ನಮ್ಮ ಕೊಡಗುದು ನೀರು ನೀವು ಬೇರೆ ಎಲ್ಲಾದರೂ ತೋರಿಸ್ಬಿಡಿ ನೋಡೋಣ, ಕೊಡಗುದು ವೆದರ್ ಬೇರೆ ಕಡೆ ತೋರಿಸ್ಬಿಡಿ, ಇಟ್ಸ್ ಇಂಪಾಸಿಬಲ್. ಸೊ ಆಫ್ಟರ್ 1 year even I was not feeling comfortable, though the job was good, salary was good,
I didn't feel comfortable. I thought that, you know, I have to come back here and do something. ಇಲ್ಲಿ ಬಂದ ತಕ್ಷಣ the problem was that again there are no job opportunities here. At that period of time, very less number of job opportunities were there, and that is the reason what I thought that, okay, I thought I'll study more, okay, and I thought I'll do my PhD. So to at least to get into PhD, I have to be in an educational institute, so that, you know, I'll have a touch with all these books. Okay. ಅದು ಒಂದು ವರ್ಷ ಟಚ್ ಬಿಟ್ಟು ಹೋದಾಗ ಇಟ್ಸ್ ಡಿಫಿಕಲ್ಟ್, ರೈಟ್? ಸೊ ದಟ್ ವಾಸ್ ದ ಇಂಟೆನ್ಷನ್ ಫಾರ್ ಮೀ ಟು ಗೋ ಆ್ಯಂಡ್ ಗಿವ್ ದ ಇಂಟರ್ವ್ಯೂ ಆ್ಯಂಡ್ ಕಮ್ ಇನ್ ಟು FMC ಕಾಲೇಜ್. ಬಟ್ ಆಫ್ಟರ್ ದಟ್ ಮೈ ಲೈಫ್ ಚೇಂಜ್ಡ್. FMC ಅಲ್ಲಿ ಸಹ ತುಂಬ ಅಂದರೆ ತುಂಬ ಫ್ರೆಂಡ್ಲಿ, ಎಲ್ಲರೂ ಕೊಲೀಗ್ಸ್ ಆಗಲಿ. ಇಟ್ಸ್ ಅ ಗ್ರೇಟ್ ಪ್ಲೇಸ್ ಟು ವರ್ಕ್. ಮೇ ಬಿ ಆಫ್ಟರ್ ಮಾಸ್ಟರ್ಸ್ ಡಿಗ್ರಿ, ಇಫ್ ಯು ಆರ್ ಕನ್ಸಿಡರಿಂಗ್ teaching, then please come to FMC or Mangalore University. The opportunities are excellent here. ಸೊ ಈ ಥರ ಜಾಬ್ ಆಪರ್ಚುನಿಟೀಸ್ ಕಮ್ಮಿ ಇದೆ. ಸೊ ಬ್ಯಾಂಗ್ಳೂರ್ ಅಂತ ಎಲ್ಲರೂ ಹೋಗ್ತಾರೆ ತುಂಬ ಮಕ್ಕಳು. ಪ್ರಾಬ್ಲಮ್ ಇಸ್ ದಟ್ ಸಿ ದೇ ಮಿಸ್ ದರ್ ಹೋಮ್ಲಿ ಫುಡ್ ಆ್ಯಂಡ್ ದೇ ಮಿಸ್ ದ ವೆದರ್ ಹಿಯರ್, ಮಿಸ್ ದ ಪೀಪಲ್ ಹಿಯರ್, ಫ್ರೆಂಡ್ಲಿ ಪೀಪಲ್ ಹೂ ಆರ್ ಹಿಯರ್ ಇನ್ ಕೂರ್. ಸೊ ಇದೆಲ್ಲ ಮಿಸ್ ಮಾಡ್ತಾರೆ. ಬ್ಯಾಂಗ್ಳೂರಲ್ಲಿ ಅಥವಾ ಮೈಸೂರಲ್ಲಿ ಏನಂದರೆ ಆಲ್ ಆರ್ ಬ್ಯುಸಿ ವಿತ್ ದೇರ್ ಓನ್ ವರ್ಲ್ಡ್. ದೇ ಡೋಂಟ್ ಹ್ಯಾವ್ ಟೈಮ್ ಫಾರ್ ಎನಿಥಿಂಗ್. ಟೈಮ್ ಅಂತ ಹೇಳೋದಿಲ್ಲ ಯಾರಿಗೂ. ಅದಕ್ಕೆ ನಾನು ಹೇಳೋದು, ಇಲ್ಲಿ ಇವಾಗ ಆಪರ್ಚುನಿಟೀಸ್ ಇದ್ದಾಗ ಪ್ಲೀಸ್ ನಾವು ಫಸ್ಟ್ ನಮ್ಮೂರನ್ನ ಒಂದು ಒಳ್ಳೆ ಒಂದು ಇಂಪ್ರೂವ್ ಮಾಡೋಣ, ದೆನ್ ವಿಲ್ ಇಂಪ್ರೂವ್ ಅದರ್ಸ್. ಆರ್ ಯುನೋ ನಾವು ಆಟೋಮೆಟಿಕಲಿ ಏನಾಗ್ತದೆ ಅಂದರೆ ನಮ್ಮ ಊರು ಇಂಪ್ರೂವ್ ಆಗೋದಾಗ ವಿ ಆಟೋಮೆಟಿಕಲಿ ಗೆಟ್ ಇಂಪ್ರೂವ್ಡ್. ಸಿ ನಾವು ಫಾರ್ ಎಕ್ಸಾಂಪಲ್ ಮೆಡಿಕಲ್ ಕಾಲೇಜಸ್ ಕಮ್. ಸೊ ಮೆಡಿಕಲ್ಗೆ ನೀವು ಯು ಕ್ಯಾನ್ ಟ್ರೈ ಇಟ್ ಹಿಯರ್ ಓನ್ಲಿ. ಮನೆಯಿಂದನೇ ಹೋಗ್ಬೋದು. ಏನು ಯು ಡೋಂಟ್ ಹ್ಯಾವ್ ದಟ್ ಮಚ್ ಪ್ರೆಷರ್. ಸೊ ಒನ್ ಬೈ ಒನ್ ಥಿಂಗ್ಸ್ ಆರ್ ಕಮಿಂಗ್. ಓನ್ಲಿ ಥಿಂಗ್ ಇಸ್ ದಟ್ our youths, our youngsters have to understand that, and they have to do something here. ಈಗ ನಮ್ಮಲ್ಲಿ ಎಸ್ಪೆಷಲಿ ಕಮ್ಯುನಿಟಿ ವೈಸ್ ಹೇಳೋದು, ಒನ್ಸ್ ಯು ಫಿನಿಶ್ ಆಫ್ ಯುವರ್ PUC or degree, you go to Dubai. That is one common thing, you know it very well. But even I had lots of opportunities. ಎಲ್ಲರೂ ಏನಂದರೆ ಫ್ಯಾಮಿಲಿ ಮೆಂಬರ್ಸ್ ಹೇಳೋದು, ಓಕೆ ದುಬೈ ಬಾ. But no, I thought that I'll do something here. So that it will be helpful for my society and for my people. It's very, very important that you do something here. ಇಲ್ಲಿ ಮಾಡಬೇಕಂತ. ವೆರಿ ಇಂಟ್ರೆಸ್ಟಿಂಗ್ ಚರ್ಚೆ ನಡೀತಾ ಇದೆ ಹರ್ಷಕ್ ಅಬೀಬ್ ಜೊತೆ. ಹರ್ಷಕ್ ಅವರೇ, ವಿ ವಾಸ್ ಡಿಸ್ಕಸಿಂಗ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಅಬೌಟ್ ಸ್ಟೂಡೆಂಟ್ಸ್. ಯಾಕೆ ಕೊಡಗಲ್ಲೇ ಇದ್ದು ಕೊಡಗನ್ನ ಇಂಪ್ರೂವ್ ಮಾಡಬೇಕಂತ. ಲೆಟ್ಸ್ ಟೇಕ್ ಅಬೌಟ್ ದ ನ್ಯೂ ಕಾಲೇಜಸ್ ವಿಚ್ ಆರ್ ಕಮಿಂಗ್ ಅಪ್. ಇವಾಗ ನೀವು ಮಾತಾಡಿ ಮೆಡಿಕಲ್ ಕಾಲೇಜ್ ಬಗ್ಗೆ, ಇವಾಗ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಲ್ ಸೈನ್ಸ್ ಬಗ್ಗೆ, FMC ಇದೆ, ಮತ್ತು ಬೇರೆ ಕಾಲೇಜಸ್ ಇದೆ, ಕೋರ್ಸಸ್ ಆಫರ್ ಮಾಡ್ತಾ ಇದ್ದಾರೆ. ಬಟ್ ಸ್ಟೂಡೆಂಟ್ಸ್ ಆರ್ ಸ್ಟಾರ್ಟಿಂಗ್ ಟು ಆಪ್ಟ್ ಟು ಗೋ ಟು ಮ್ಯಾಂಗ್ಳೂರ್ ಆ್ಯಂಡ್ ಮೈಸೂರ್ ಆ್ಯಂಡ್ ಬ್ಯಾಂಗ್ಳೂರ್. ಆ್ಯಂಡ್ ಈ ಥರ ಮಾಡಿದ್ರೆ ವಾಟ್ ಎಫೆಕ್ಟ್ ಡಸ್ ಇಟ್ ಹ್ಯಾವ್ ಆನ್ ಆರ್ ಆನ್ ದ ಡಿಸ್ಟ್ರಿಕ್ಟ್, ಇಟ್ಸ್ ಎಕಾನಮಿ ಆ್ಯಂಡ್ ದ ಕಲ್ಚರ್? ರೈಟ್ ಸರ್. ಏನಂದರೆ ಸ್ಟೂಡೆಂಟ್ಸ್ ಹೋಗಲಿಲ್ಲ ಅಂದರೆ ಕಾಲೇಜ್ಗೆ, ನಮ್ಮ ಕಾಲೇಜ್ಗೆ ಬಂದಿಲ್ಲ ಅಂದರೆ ಅಲ್ಲಿ ಏನಾಗ್ತದೆ ಅಂದರೆ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ದಟ್ ವಿಲ್ ಬಿ ಅಡ್ಮಿಟೆಡ್ ವಿಲ್ ಬಿ ಲೆಸ್. ಆ್ಯಂಡ್ ಈಗ ಏನಾದಾಗ ಏನಾಗ್ತದೆ, ದ ಕೋರ್ಸ್ ಮೈಟ್ ಗೆಟ್ ಕ್ಲೋಸ್ಡ್ ಆರ್ ದ ಕಾಲೇಜ್ ಮೈಟ್ ಗೆಟ್ ಕ್ಲೋಸ್ಡ್. ದೇರ್ ಆರ್ ಫ್ಯೂ ಕಾಲೇಜಸ್ ವಿಚ್ ಗಾಟ್ ಕ್ಲೋಸ್ಡ್ ರೀಸೆಂಟ್ಲಿ ಬಿಕಾಸ್ ದೇರ್ ಆರ್ ಲ್ಯಾಕ್ ಆಫ್ ಸ್ಟೂಡೆಂಟ್ಸ್. ಏನಾಗುತ್ತೆ, ಎವ್ರಿ ಒನ್ ದೇ ವಾಂಟ್ ಅ ಡಿಫ್ರೆಂಟ್ ಕಾಲೇಜ್, ದೇ ವಾಂಟ್ ಅ ಬಿಗ್ ಕ್ಯಾಂಪಸ್. ಮತ್ತು ಏನಾಗ್ತದೆ ಅಂದರೆ ದೇರ್ ಇಸ್ ಅ ಪರ್ಸೆಪ್ಷನ್ ಸೇಯಿಂಗ್ ದಟ್ ಕೊಡಗಿನಲ್ಲಿ ಅಲ್ಲ ಎಜುಕೇಷನ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಹೌ ಡು ದೇ ನೋ ದಟ್? You see the result. For example, FMC if you see the result, almost like 70-80% of the students get distinction. They score very well. And even for the cutoff, for example, now the PU exams are done. ಇವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಅಡ್ಮಿಷನ್ಗೆ ಬರ್ತಾರೆ ಕಾಲೇಜ್ಗೆ. ನೀವು ನೋಡಿ BCom ಕಟ್ ಆಫ್ ಎಷ್ಟಿರುತ್ತೆ ಅಂತ. ಇಟ್ ವಿಲ್ ಬಿ ಮೋರ್ ದೆನ್ 82%. 82% it is not there in Aloysius also, or in any other colleges in Mangalore or Bangalore. ಸೊ ಅಷ್ಟು ಹೈ ಕಟ್ ಆಫ್ ಇದೆ ಬಿಕಾಸ್ ಸೋ ಮೆನಿ ಸ್ಟೂಡೆಂಟ್ಸ್ ಕಮ್ ಆ್ಯಂಡ್ ದೇ ಟ್ರೈ ಟು ಗೆಟ್ ಅಡ್ಮಿಷನ್. ಆ್ಯಂಡ್ ಕೆಲವರು ಏನು ಹೇಳ್ತಾರೆ ಅಂದರೆ ದೇ ಟೆಲ್ ದಟ್ ಅದೇ ಎಜುಕೇಷನ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಕ್ಯಾಂಪಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಸಿ ವಾಟ್ ಡು ಯು ವಾಂಟ್ ಟು ಡೂ? ಯು ವಾಂಟ್ ಟು ಸ್ಟಡಿ. ಸೊ ಇಫ್ ಯು ವಾಂಟ್ ಟು ಸ್ಟಡಿ, ಅದು ಯಾವುದೇ ಗೌರ್ಮೆಂಟ್ ಸ್ಕೂಲ್ ಆಗಲಿ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ಇಫ್ ಯು ಹ್ಯಾವ್ ದಟ್ ವಿಲ್ ಟು ಸ್ಟಡಿ, ಯು ವಿಲ್ ಸ್ಟಡಿ. ಓಕೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ದಟ್ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾರೆ ತುಂಬ ಜನರು. ಬ್ಯಾಂಗ್ಳೂರ್ಗೆ ಕಂಪೇರ್ ಮಾಡಿದಾಗ ಇಲ್ಲಿ ಏನಿಲ್ಲ ಅಂತ ಹೇಳ್ತಾರೆ. ರೈಟ್ ಸರ್, ಬಿಕಾಸ್ ದಿಸ್ ಇಸ್ ದ ಯೂನಿವರ್ಸಿಟಿ ಕಾಲೇಜ್. ಯು ಪೇ ದ ಫೀಸ್ ಆಫ್ ಅರೌಂಡ್ 6,000 to 7,000 ಹಿಯರ್ ಇನ್ ಫಾರ್ ಎಕ್ಸಾಂಪಲ್ ಇನ್ FMC ಕಾಲೇಜ್ ಫಾರ್ ಅ ರೆಗ್ಯುಲರ್ ಕೋರ್ಸ್. The same fees when you pay it in Mysore or Bangalore, what would be the fees? It will be around 40,000-50,000 rupees for the course. You see the difference. So obviously infrastructure will not be that great, but it is good.
ಇಫ್ ಯು ಸಿ ಇಫ್ ಯು ವಿಸಿಟ್ ಅ ಕಾಲೇಜ್ ಒನ್ಸ್, ನಾನು ಅದೇ ಹೇಳೋದು ಸ್ಟೂಡೆಂಟ್ಸ್ಗೆ ಏನಂದರೆ, ಯು ವಿಸಿಟ್ ದ ಕಾಲೇಜ್ ಆ್ಯಂಡ್ ಸಿ, ದೆನ್ ಯು ಡಿಸೈಡ್. ಮತ್ತು ಅಲ್ಟಿಮೇಟ್ಲಿ ನಿಮಗೆ ಕೂರಕ್ಕೆ ಜಾಗ ಇದ್ರೆ ಆಯ್ತಲ್ಲ, ಇಟ್ ಶುಡ್ ಬಿ ಅ ಕಂಫರ್ಟೇಬಲ್ ಪ್ಲೇಸ್ ಟು ಸಿಟ್. ಸೊ ಇಫ್ ಯು ಹ್ಯಾವ್ ದಟ್, ಆಬ್ವಿಯಸ್ಲಿ ಯು ವಿಲ್ ಡೂ ಗುಡ್. ಆ್ಯಂಡ್ ಈವನ್ ಫಾರ್ ಎಕ್ಸಾಂಪಲ್ ಫಾರ್ ಟೀಚರ್ಸ್, ನಾವು FMCಯಲ್ಲಿ Mangalore University has strictly told that they will interview the teachers only who have cleared NET. So NET is something, NET is an exam where all the teachers has to write, especially the degree pursuing teachers, they have to write, and adali pass agi eligible adre matra then I am eligible to teach. So trust me guys, it took me 6 attempts. ಓಕೆ, ನನಗೆ 6 attempts ಹಿಡಿದಿದೆ ಕ್ಲಿಯರ್ ಆಗೋಕ್ಕೆ. ಕೆಲವರು ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ತಾರೆ, ದೇರ್ ಆರ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್, ಫಸ್ಟ್ ಅಟೆಂಪ್ಟಲ್ಲೇ ಮಾಡ್ತಾರೆ. ನಾವು ಸ್ವಲ್ಪ ಸೋಮಾರಿ ಜಾಸ್ತಿ, ನಾವು ಅಂದರೆ ಸೋಮಾರಿ ಅಂದರೆ ಬಿಕಾಸ್ ವಿ ಆರ್ ಇನ್ವಾಲ್ವ್ಡ್ ಇನ್ ಆಲ್ ಅದರ್ ಥಿಂಗ್ಸ್, ಸೊ ವಿ ಡೋಂಟ್ ಗೆಟ್ ಮಚ್ ಟೈಮ್. ಬಟ್ ಸ್ಟಿಲ್ ಇನ್ ದ 6th attempt I cleared that, and out of 100% only 15% are given eligible. Okay. So you can just see the level of the quality of teaching faculties that are given eligibility. So anta teachers na matra itkolodu, and almost 90% of the teachers have cleared NET. So you can think that what are the quality that is available in FMC or any other colleges. So already we have very good scope here, but ಏನಂದರೆ ಜನರು they have the perception saying that okay, ಇಲ್ಲಿ ಎಜುಕೇಷನ್ ಚೆನ್ನಾಗಿಲ್ಲ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿಲ್ಲ, ಕ್ಯಾಂಪಸ್ ಚೆನ್ನಾಗಿಲ್ಲ. ಸಿ ಕ್ಯಾಂಪಸ್ ಅಂತ ಹೇಳೋದು ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ವೈ ಡೂ ಯು ರಿಕ್ವೈರ್ ಕ್ಯಾಂಪಸ್? ಸಿ ಕ್ಯಾಂಪಸ್ ಇಸ್ ಸಮಥಿಂಗ್ ವೇರ್ ಯು ಕ್ಯಾನ್ ಸ್ಟೂಡೆಂಟ್ಸ್ ಥಿಂಕ್ ದಟ್ ಓಕೆ, ನಮಗೆ ಇಲ್ಲಿ ಟೈಮ್ ಪಾಸ್ ಮಾಡ್ಬೋದು, ಇಲ್ಲಿ ಮರದಡಿಯಲ್ಲಿ ಕೂತ್ಕೊಳ್ಬೋದು. ಇಫ್ ಯೋರ್ ಇಂಟೆನ್ಷನ್ ಇಸ್ ಟು ಸ್ಟಡಿ, ದೆನ್ ಯು ವಿಲ್ ಸ್ಟಡಿ ಎನಿವೇರ್. Campus is not the thing. Though FMC has very good campus, there was one college called as Green Mountain, which was here. It didn't have a campus, but excellent faculties were there, classrooms were good. The problem was that the campus was not there. So ಏನು ಮಾಡಿದ್ರು, ಸ್ಟೂಡೆಂಟ್ಸ್ ಅಡ್ಮಿಷನ್ ಡೌನ್ ಆಯಿತು, ಕಮ್ಮಿ ಆಗಿ ಮೇ ಬಿ 1 student 2 student ಹೀಗೆ ಆಯಿತು, ದ ಕಾಲೇಜ್ ಗಾಟ್ ಕ್ಲೋಸ್ಡ್. ಸೊ ಇಫ್ ಅವರ್ ಪೀಪಲ್, ಇಫ್ ದೇ ಆರ್ ನಾಟ್ ಸಪೋರ್ಟಿಂಗ್ the local business here or the local education institute, then how can the new concept come? See, if tomorrow if a new course wants to get introduced, let's say air hostess dagli or the flying stewards dagli, they won't come here saying that okay, alli irode ond 2 college, alli ishte maklu irodu anta, because all our students are in Bangalore and Mysore. So I think they have to support it, and definitely it will affect the economy, because ನೀವು ಇಲ್ಲಿಂದ ಹೊರಗೆ ಹೋದಾಗ ಏನಾಗುತ್ತೆ ಅಂದರೆ, ಯು ಆರ್ ಸ್ಪೆಂಡಿಂಗ್ the money that your parents have earned here outside. Yes. So it's going away. So ಹೇಗೆ ಇಂಪ್ರೂವ್ ಆಗುತ್ತೆ ನಮ್ಮೂರು? So correct. It is important. No, excellent thought. So what advice would you give? ಯಾಕಂದ್ರೆ ಇವಾಗ ಸೆಕೆಂಡ್ PUC ಎಕ್ಸಾಮ್ ಎಲ್ಲ ಮುಗಿಸಿದ್ದಾರೆ, and they're all looking for colleges. Right. When I asked a few students, and ಹೇಳಿದೆ, ಸರ್ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ, ನಾನು ಮಂಗಳೂರು ಹೋಗ್ತಾ ಇದ್ದೀನಿ, ಒಳ್ಳೆ ಕಾಲೇಜ್, ಅಲ್ವಾಸ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ. What advice do you have? Sir, I think we have to conduct a special session for the PU students, especially students who are in Madikeri and other place. I think me and you from the channel, and you might have a very good team. I think we can all come together, and we can do a very good career guidance program, so that the experts come from each field and they can advise them what to do and what not to do and what can be taken. Ultimately it's their decision, okay? It's their parent decision, but it is our responsibility to suggest them what is right and what is wrong. See, if Sachin Tendulkar, if he wanted to sing, would that happen? No. It would be difficult. Or if Lata Mangeshkar wanted to bat, if she wanted to become a batsman, it was everyone has their own capability and capacity. The only thing is that what is right and what is wrong, that has to be informed to the students. And I think now once the exams get over, with the help of the employment officer, Mr. Jagannath, I think is one of the best in the industry now. Okay. So we can take his help and we can have a session with the students, so that 1-to-1 sessions they can clear all their doubts. Even the parents are required, because ultimately the decisions are finalized by the parents, and even parents, what parents do is, few of the parents, they are uneducated, in the sense they have not been to school.
and they take advices from someone else. ಹೌದು. And the problem is that this someone else, ಇವರು ಏನಂದರೆ ಇವರು ದೇ ಆರ್ ನಾಟ್ ದ್ಯಾಟ್ ಕ್ವಾಲಿಫೈಡ್. ಅವ್ರು ಹೇಳ್ತಾರೆ ಅವನ್ನ ಇಂಜಿನಿಯರಿಂಗ್ ಮಾಡಿಸಿ ಅಂತ. ಓಕೆ, ಇಂಜಿನಿಯರಿಂಗ್ ಎಕ್ಸಲೆಂಟ್, ಬಟ್ ವಾಟ್ ಇಸ್ ದ ಸ್ಕೋಪ್ ರೈಟ್ ನೌ ಫಾರ್ ದ ಇಂಜಿನಿಯರ್ಸ್? What are they doing? Are there very good job opportunities after doing that particular stream in engineering? That has to be found out. So that has to be advised by the expert. So I think we can call few engineers, few doctors, okay, few from travel industries, few professors, and we can do a very good session so that the students, it will be easy for them to opt the courses in future. And we can just, I think we can call all the all the people from colleges, different colleges, to join together and let them explain about the courses. I think that is much better with this. Yes, excellent thought, Arshak ಅವರೇ. We will work towards it. ನೋಡುವ. As you suggested, Coorg 9 News ನಾವು ಒಂದು ಕರಿಯರ್ ಗೈಡೆನ್ಸ್, ಒಂದು ಸೆಮಿನಾರ್ ಮಾಡುವ. ನಿಮಗೆ ಡೇಟ್ಸ್ ನಮ್ಮ ಚಾನಲ್ ಹಾಕ್ತೀವಿ, ಪ್ಲಸ್ ನಿಮಗೆ ಫೋನು ಮಾಡ್ತೀವಿ ನಾವು ಪರ್ಸ್ನಲಿ. ವಿ ಹ್ಯಾವ್ ಫ್ಯೂ ನಂಬರ್ಸ್ ಆಫ್ ದ ಸ್ಟೂಡೆಂಟ್ಸ್ ಮಾಡುವ. ಆ್ಯಂಡ್ ಕಮ್ ಫಾರ್ ದಟ್ ಕರಿಯರ್ ಗೈಡೆನ್ಸ್ ಕೋರ್ಸ್, ಆ್ಯಂಡ್ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. ಅಡ್ಮಿಷನ್ಸ್ ಏನೂ ಇಲ್ಲ ಅದರಲ್ಲಿ. ಇಟ್ಸ್ ಸರ್ಟಿಫೈಡ್ ಕೋರ್ಸ್. ಯು ಹ್ಯಾವ್ ಎಕ್ಸ್ಪರ್ಟ್ಸ್. ನೀವು ಬಂದು ಅದರಲ್ಲಿ ಅಲ್ಲಿ ಯು ಕ್ಯಾನ್ ಟೇಕ್ ಸಜೆಷನ್ಸ್ ಫ್ರಮ್ ಆಲ್ ದಿ ಎಕ್ಸ್ಪರ್ಟ್ಸ್ ಆ್ಯಂಡ್ ಸಿ ವಾಟ್ ಇಸ್ ಬೆಸ್ಟ್ ಕೋರ್ಸ್ ಫಾರ್ ಯು ಹಿಯರ್ ಆರ್ ಎನಿವೇರ್ ಎಲ್ಸ್. ಓಕೆ, ಬಟ್ ನಾವು ಸಜೆಸ್ಟ್ ಮಾಡ್ತೀವಿ, ಸ್ಟೇ ಹಿಯರ್ ಇನ್ ದ ಡಿಸ್ಟ್ರಿಕ್ಟ್. ಇಲ್ಲಿ ಡಿಸ್ಟ್ರಿಕ್ಟ್ನ ಇಂಪ್ರೂವ್ ಮಾಡಿ. ಡಿಸ್ಟ್ರಿಕ್ಟ್ ಇಂಪ್ರೂವ್ ಮಾಡಿದ್ರೆ ನೀವು ಇಂಪ್ರೂವ್ ಆದಂಗೆ, ನಾವೆಲ್ಲ ಇಂಪ್ರೂವ್ ಆದಂಗೆ, ಡಿಸ್ಟ್ರಿಕ್ಟ್ ಇಂಪ್ರೂವ್ ಆದಂಗೆ. ಓಕೆ, ಥ್ಯಾಂಕ್ ಯು ಹರ್ಷಕ್ ಅವರೇ. ವಿ ರಿಯಲಿ ಅಪ್ರಿಷಿಯೇಟ್ ಯುವರ್ ಟೈಮ್ ಆ್ಯಂಡ್ your book. It is an excellent book. My pleasure, sir. Please book na odi, tagoli, nodi. It is just 135. Aitha contact Arshak, or you can buy this book on Amazon. And keep watching Coorg 9 News. And until next time, it's goodbye from Alex and from Arshak Habib. Thank you all. Thank you. Take care.